ಯಾಕೆ ಬಂತು? ಇದು ಬಂದದಕ್ಕೆ ಮೂಲ ಕಾರಣ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ. ಅಲ್ಲಿ ಇದ್ದಂತ ಭೇದ ನಾವೇ ಗಮನಿಸಿದ್ರೆ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 2 ಪಂಥಗಳಿತ್ತು. ನಾನೇನು ಮುಂದೆ ಹೇಳ್ತಾ ಇದ್ದೀನಿ, ಇದು ನಮ್ಮ ತಲೆ ಅಲ್ಲ. ಈ ವಿಚಾರ ನಮ್ಗೆ ಕೊಟ್ಟಿದ್ದು ನಮ್ಮ ಪಕ್ಷವನ್ನ ಸಂಸ್ಥಾಪನೆ ಮಾಡಿದಂತ ನಮ್ಮ ಆತ್ಮೀಯ ನಾಯಕರು, ಶಿಕ್ಷಕರು, ಮಾರ್ಗದರ್ಶಿಗಳು ಇವತ್ತಿರೋರು ಕಾಮರೇಡ್ ಶಿವದಾಸ್ ಬೋಸ್ ಅವ್ರು ಮೊಟ್ಟ ಮೊದಲು ಬಾರಿಗೆ ಹೇಳಿದ್ರು, ಈ ದೇಶ ಸ್ವಾತಂತ್ರ್ಯ ಬರ್ತಾ ಇದೆ ಮಹಾತ್ಮ ಗಾಂಧಿ ನಾಯಕತ್ವದಲ್ಲಿ. ಏನದಕ್ಕೆ ಏನಾಗುತ್ತೆ? ಗಾಂಧೀಜಿ ಪ್ರಮುಖ ಪಾತ್ರ ವಹಿಸ್ತಾರೆ. ಗಾಂಧೀಜಿನ ಸುತ್ತುವರೆದವರೆಲ್ಲ ವ್ಯಾಪಾರಿಗಳು, ಬಂಡವಾಳಗಾರರು. ಗಾಂಧೀಜಿ ಪ್ರಾಮಾಣಿಕರು, ಇದ್ರ ಬಗ್ಗೆ 2 ಮಾತಿಲ್ಲ. ಪದೇ ಪದೇ ಕಾಮರೇಡ್ ಶಿವದಾಸ್ ಬೋಸ್ ನಮ್ಗೆ ಹೇಳಿದ್ದಾರೆ, ಮಹಾತ್ಮ ಗಾಂಧಿ ಪ್ರಾಮಾಣಿಕ ವ್ಯಕ್ತಿ, 2 ಮಾತಿಲ್ಲ. ಅವ್ರ ಜೀವನೇ ಕೊಟ್ರು, ಅದು ನಿಜ. ಆದ್ರೆ ಅವ್ರ ಗುರಿ ಏನಾಗಿತ್ತು? ಅವ್ರ ಗುರಿ ಬ್ರಿಟಿಷ್ ಓಡಿಸೋದು ಒಂದೇ ಅಲ್ಲ, ಯಾರು ಬರಬೇಕು ಅಧಿಕಾರಕ್ಕೆ ಅದ್ರ ಬಗ್ಗೆ ಗಾಂಧೀಜಿ ಅವ್ರಿಗೆ ಸ್ಪಷ್ಟನೆ ಇಲ್ಲ. ಏನ್ ಸ್ಪಷ್ಟನೆ ಇಲ್ಲ? ಈ ದೇಶದಲ್ಲಿ ಹೋರಾಟ ಮಾಡಿ ಜೀವ ಕೊಟ್ಟವರು 2 ವರ್ಗದ ಜನ. ಒಂದ್ ಕಡೆ ಬಂಡವಾಳಗಾರರು, ಕಡೆ ಕಾರ್ಮಿಕರು, ರೈತರು. ಬ್ರಿಟಿಷ್ ಓಡಿಸ್ತೀವಿ, ಯಾರು ಅಧಿಕಾರಕ್ಕೆ ಬರಬೇಕು? ಈ ಪ್ರಶ್ನೆನ ನೇತಾಜಿ, ಭಗತ್ ಸಿಂಗ್ ಎಲ್ಲ ಎತ್ತಿದ್ದಾರೆ. ಇನ್ನೊಬ್ಬ ಮಹಾನ್ ಕ್ರಾಂತಿಕಾರಿ ರಾಸ್ ಬಿಹಾರಿ ಬೋಸ್ ಅವರೆಲ್ಲ ಈ ಪ್ರಶ್ನೆನ ಗಾಂಧೀಜಿಗೆ ಎತ್ತಿದ್ದಾರೆ. ಸ್ವಾಮಿ, ವರ್ಗ ಸಂಘರ್ಷ ಇದೆಯಲ್ಲ ದೇಶದಲ್ಲಿ, 2 ವರ್ಗಗಳಿದೆಯಲ್ಲ, ಬಂಡವಾಳಗಾರರು ಇದ್ದಾರೆ, ಕಾರ್ಮಿಕರು ಇದ್ದಾರೆ, ರೈತ ಕಾರ್ಮಿಕರು. ಇವಾಗ ಬ್ರಿಟಿಷ್ ಹೋದ್ಮೇಲೆ ಇಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ? ರೋಮಾನ್ ರೋಲಾ ಅಂತ ಹೇಳಿ ಒಬ್ಬ ಫ್ರೆಂಚಿನ ಒಬ್ಬ ಮಾನವತಾವಾದಿ, ಅವರು ಗಾಂಧೀಜಿಗೆ ಪ್ರಶ್ನೆ ಕೇಳಿದ್ದಾರೆ.